ಕೆಲವೊಂದು ಆಹಾರಗಳು ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಇರ್ತಾವೆ. ಬಟ್ ಅದು ನಮಗೆ ಗೊತ್ತಿರಂಗಿಲ್ಲ. ಆದ್ರೂ ನಾವು ಒಂದಿಲ್ದ ಒಂದು ರೀತಿಯಿಂದ ಅದನ್ನು ನಮ್ಮ ದೇಹಕ್ಕೆ ಸೇರಿಸ್ಕೊಂತಿರ್ತೀವಿ. ಕೆಲವೊಮ್ಮೆ ಇಷ್ಟ ಅಂತ ಸೇರಿಸ್ಕೊಂತಿರ್ತೀವಿ, ಕೆಲವೊಮ್ಮೆ ಟೇಸ್ಟ್ ಇಷ್ಟ ಆಗಿ ತೊಗೊತಿರ್ತೀವಿ. ಹಿಂಗೆ ನೂರಾರು ರೀತಿಯಲ್ಲಿ ಏನೋ ಒಂದು ಮಾಡ್ಕೊಂಡು ತೊಗೊತಿರ್ತೀವಿ. ಅದರ ಒಂದು ಯಾವುದಪ್ಪ ಅಂದರೆ ಈ ಡಾರ್ಕ್ ಚಾಕ್ಲೇಟ್. ಈ ಡಾರ್ಕ್ ಚಾಕ್ಲೇಟ್ ಒಳಗೆ ಒಂದು ಸ್ವಲ್ಪನೂ ಸಿಹಿ ಇರೋದಿಲ್ಲ, ಭಾಳ ಕಹಿ ಇರ್ತೈತಿ. ಪ್ಯೂರ್ ಕೋಕ್ ಇದರಿಂದ ಮಾಡಿರ್ತಾರೆ ಇದನ್ನು. ಅಂದ್ರೆ ಕೆಫೆನ್ ಕಂಟೆಂಟ್ ಇದ್ರಾಗ ಜಾಸ್ತಿ ಇರ್ತೈತಿ. ಇದರಿಂದ ನಾ ಯಾವ ಇಂಗ್ರೀಡಿಯೆಂಟ್ ಮಾಡೀನಿ, ಅದ್ರ ಬೆನಿಫಿಟ್ಸ್ ಏನೈತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿ. ಮಕ್ಕಳು ಭಾಳ ಹಠ ಮಾಡ್ತಾರಂತ ಹೇಳಿ ನಾವೇನು ಮಾಡಿಬಿಡ್ತೀವಿ, ಪಟ್ ಅಂತ ಚಾಕ್ಲೇಟ್ ತೆಗೆದು ಕೊಟ್ಬಿಡ್ತೇವೆ. ಬಟ್ ಹೊರಗಡೆ ಕೊಡಿಸೋ ಚಾಕ್ಲೇಟ್ ದೇಹಕ್ಕೆ ಭಾಳ ಡೇಂಜರಸ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಅದ್ರಾಗ ರಿಫೈನ್ಡ್ ಶುಗರ್ ಜಾಸ್ತಿ ಇರ್ತೈತಿ. ಅದ್ರ ಬದಲಿ ಮನ್ಯಾಗನ ಪ್ಯೂರ್ 100% ಕೋಕೋ ಪೌಡರ್ ತೊಗೊಂಡು ಬಂದು ಮನ್ಯಾಗ ಮಕ್ಕಳಿಗೆ ಮಾಡಿಕೊಡ್ರಿ. ಇದ್ರ ಬೆನಿಫಿಟ್ಸ್ ಏನೈತಿ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಭಾಳ ಹೆಲ್ತ್ ಇರ್ತೈತಿ. ಜೊತೆಗೆ ಯಾರೆಲ್ಲ ಫರ್ಟಿಲಿಟಿ ಟ್ರೈ ಮಾಡತ್ತೀರಿ ಅವ್ರಿಗೂ ಇದು ಭಾಳ ಬೆಸ್ಟ್, ಬಿಕಾಸ್ ಡಾರ್ಕ್ ಚಾಕ್ಲೇಟಿಂದ ಅಷ್ಟು ಬೆನಿಫಿಟ್ಸ್ ಇರ್ತಾವೆ. ಒಂದು ಮಿಕ್ಸರ್ ಜಾರ್ದೊಳಗೆ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ಚಂದಂಗೆ ಪುಡಿ ಮಾಡ್ಕೊರಿ. ಇದು ಹೈ ಇನ್ ಪ್ರೋಟೀನ್ ಕೂಡ ಹೌದು. ನೀವು ಇದಷ್ಟ ಅಲ್ದನ ಫ್ಲ್ಯಾಕ್ ಸೀಡ್ಸ್ ಎಲ್ಲ ಸೀಡ್ಸ್ಗಳನ್ನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸ್ಟಿಕ್ಕಿನೆಸ್ಸಿಗೆ ಪ್ಲಸ್ ಸ್ವೀಟ್ನೆಸ್ಸಿಗೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಖರ್ಜೂರನ ಆ್ಯಡ್ ಮಾಡ್ಕೊಳತ್ತೇನೆ. ಬೀಜ ತೆಗ್ದಿದ್ದೈತಿ. ಇದಕ್ಕೆ ನಾ ಸ್ವಲ್ಪ ಖರ್ಜೂರದ ಪುಡಿ, ಒಣಗಿದ ಖರ್ಜೂರ ಇರ್ತೈತಲ್ಲ ಕಾರಿಕಂತವಲ್ಲ, ಅದ್ರದ್ದು ಪುಡಿ ಹಾಕ್ಕೊಂಡು ಇದನ್ನು ಚಂದಂಗೆ ಮಿಕ್ಸಿ ಮಾಡ್ಕೊಳತ್ತೇನೆ. ನೋಡ್ರಿ, ಇದು ಖರ್ಜೂರ ಸ್ಟಿಕ್ಕಿನೆಸ್ಸಿಂದ ಏನಾಗತ್ತೈತಿ, ಉಂಡೆ ಕಟ್ಟುವಂಗ ಇದು ಬರತೈತಿ. ನೀವು ಇದನ್ನು ಹಂಗೆ ತಿಂದರೂ ನಡಿತೈತಿ. ಇಲ್ಲ ಮಕ್ಕಳಿಗೆ ಕೊಡಾಕತ್ತೀರಂದ್ರೆ ಸ್ವಲ್ಪ ಚಾಕ್ಲೇಟನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ನಾ ಏನು ಮಾಡತ್ತೇನಪ್ಪ ಅಂದ್ರೆ ಒಂದು ಮೋಲ್ಡ್ ತೊಗೊಂಡು ಅದ್ರಾಗ ಅರ್ಧ, ಅದೇನು ಮೋಲ್ಡ್ ಸೈಜ್ ಇರ್ತೈತಲ್ಲ ಅದ್ರಾಗ ಅರ್ಧ ನಾ ಏನು ಮಾಡತ್ತೇನೆ, ಈ ಮಿಶ್ರಣನ ಹಾಕಿ ಪ್ರೆಸ್ ಮಾಡತ್ತೇನೆ. ಹಿಂಗೆ ಎಲ್ಲನೂ ಪೂರ ಹಾಕ್ಕೊಂಡು ಇದನ್ನು ರೆಡಿ ಮಾಡಿಬಿಡ್ತೇನೆ. ಸ್ಪೆಷಲಿ ಡಾರ್ಕ್ ಚಾಕ್ಲೇಟ್ ಒಳಗೆ ನೈಟ್ರಿಕ್ ಆ್ಯಸಿಡ್ ಅಂತ ಭಾಳ ಇರ್ತೈತಿ. ಅದೇನು ಮಾಡ್ತೈತೆ ಅಂದ್ರೆ ಅರ್ಜೆನಿನ್ ಅನ್ನೋ ವಿಟಮಿನನ್ನು ಉತ್ಪತ್ತಿ ಮಾಡ್ತೈತಿ. ಇದರಿಂದ ಏನಾಗ್ತೈತೆ ಅಂದ್ರೆ ರಕ್ತನಾಳಗಳು ಸಡಿಲಾಗೋದ್ರಿಂದ ಗರ್ಭಕೋಶದೊಳಗೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಅಂಡಾಣುಗಳು ನೀಟಾಗಿ ಬಂದು ಸ್ಪರ್ಮ್ ಜೊತೆ ಮಿಕ್ಸ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ. ಅದರಿಂದ ಮೇನ್ ರೀಸನ್ ಫರ್ಟಿಲಿಟಿ. ಅಂದರೆ ಮಕ್ಕಳಿಗಾಗಿ ಯಾರು ಟ್ರೈ ಮಾಡತ್ತಿರಲ್ಲ ಅವ್ರು ಇದನ್ನು ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಹಂಗಂತೇಳಿ ಹುಯ್ಯತ್ತು ತೊಗೊಳಂಗಿಲ್ಲ, ಲಿಮಿಟೆಡ್ ಕ್ವಾಂಟಿಟಿ ಒಳಗೆ. ಹಿಂಗೆ ಮೋಲ್ಡ್ ಒಳಗೆ ಅದನ್ನು ಖರ್ಜೂರದ ಮಿಕ್ಸರನ್ನ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಅಮೂಲ್ ಬಟರ್ನ ಚಂದಂಗಿ ಕಾಸ್ಕೊಂಡು ಈ ಪ್ಯೂರ್ 100% 0% ಶುಗರ್ ಇರೋ ಕೋಕೋ ಪೌಡ್ರ್ ಒಳಗೆ ಹಾಕ್ಕೊಂಡು ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನೊಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ನಾನು ಇಲ್ಲಿ ತೊಗೊಂಬರತ್ತೇನೆ. ನೀವು ಅದನ್ನು ವೀಡಿಯೋದಾಗ ನೋಡ್ಬೋದು. ಮತ್ತು ಈ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಏನಾಗ್ತೈತಿ, ಸ್ಪೆಷಲಿ ಈ ಡಯಾಬಿಟಿಕ್ ಪೀಪಲ್ ಒಳಗೆ ಏನಾಗ್ತೈತಿ, ಆವಾಗವಾಗ ಸ್ವೀಟ್ ತಿನ್ಬೇಕನ್ನೋ ಕ್ರೇವಿಂಗ್ ಕೂಡ ಕಡಿಮೆ ಆಗಿಬಿಡ್ತೈತಿ. ಅಷ್ಟೇ ಅಲ್ಲದೆ ಇದು ಮೆದುಳೊಳಗಿರುವಂಥ ಒಂದು ಹೈಪೋಥಾಲಮಸ್ ಅನ್ನೋ ಗ್ರಂಥಿನ ಬಿಡುಗಡೆ ಮಾಡೋದ್ರಿಂದ ಏನಾಗ್ತೈತಿ, ಭಾಳ ಸ್ಟ್ರೆಸ್ ಇದ್ದಾಗ, ಭಾಳ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರುವಾಗ, ಆಮೇಲೆ ಈ ಪೀರಿಯಡ್ ಸಮೀಪ ಬಂದಾಗ ಆಗುವಂಥ ಮೂಡ್ ಸ್ವಿಂಗ್ಸ್ಗಳನ್ನೆಲ್ಲನೂ ಇದು ಕಡಿಮೆ ಮಾಡ್ತೈತಿ. ಅದಕ್ಕೆ ನೋಡ್ರಿ, ಪೀರಿಯಡ್ ಆದಮೇಲೆ ಹೆಣ್ಮಕ್ಳಿಗೆ ಅನ್ನಿಸ್ತಿರ್ತೈತಿ ಚಾಕ್ಲೇಟ್ ತಿನ್ಬೇಕು ನಾನು ಅಂತ. ಆವಾಗ ನೀವು ಫಸ್ಟ್ ಒಂದು 2 to 3 ಡೇಸ್ ಮೊದಲೇ ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಮೂಡ್ ಸ್ವಿಂಗ್ಸ್ ಕೂಡ ಕಂಟ್ರೋಲಿಗೆ ಬರ್ತೈತಿ. ಹಿಂಗೆ ಇದು ಲಿಕ್ವಿಡ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಅದ್ರ ಮೇಲೆ ಹಾಕಿ ಒಂದು 2 hours ರೆಫ್ರಿಜ್ರೇಟ್ ಮಾಡಿಬಿಟ್ರಿಪ್ಪ ನೀವು ಅಂತಂದ್ರೆ ನಿಮಗೆ ಮಸ್ತ್ ಅಂದ್ರೆ ಮಸ್ತ್ ಚಾಕ್ಲೇಟ್ ರೆಡಿ ಆಗಿಬಿಡ್ತಾವೆ. ಡಾರ್ಕ್ ಚಾಕ್ಲೇಟ್ ಪ್ಲಸ್ ನಟ್ಸ್ ಅದು ಇರ್ತೈತಿ. ಆ್ಯಕ್ಚುಲಿ ಇದು ನನ್ನ ಮಗಳ ಸ್ಕೂಲ್ ಒಳಗೆ ಪಾಟ್ಲಕ್ ಅಂತ ಹೇಳಿ ಒಂದು ಇದನ್ನಿತ್ತು, ಅದಕ್ಕೆ ನಾ ರೆಡಿ ಮಾಡಿದ್ನಿ. ಮತ್ತು ಯೂಶ್ವಲಿ ನಮ್ಮ ಮನ್ಯಾಗ ಇದ್ದೇ ಇರ್ತೈತಿ, ಬಿಕಾಸ್ ನನಗೆ ಯಾವಾಗಾರ ಒಂದು ಸ್ವಲ್ಪ ಲೋ ಶುಗರ್ ಆದಾಗೂ ನಂಗೆ ಬೇಕಾಗ್ತೈತಿ. ಮತ್ತು ಆವಾಗವಾಗ ನಂಗೆ ಕ್ರೇವಿಂಗ್ಸ್ ಆದಾಗೂ ನಂಗೆ ತಿನ್ಬೇಕಂತ ಅನಿಸ್ತೈತಿ. ಸ್ಪೆಷಲಿ
ಊಟ ಆದಮೇಲೆ ನಂಗೆ ಏನರ ಸ್ವೀಟ್ ತಿನ್ಬೇಕು ಅನಿಸ್ತೈತಲ್ಲ ಅವಾಗ ನಾ ಇದನ್ನು ತೊಗೋತೀನಿ. ಹೋಗುವಾಗ ಬರುವಾಗ ಒಂದು ಇದನ್ನು ಹಾಕೊಂಡ್ಬಿಟ್ರೆ ನೋಡ್ರಿ ಎಲ್ಲ ಡ್ರೈ ಫ್ರೂಟ್ಸದ ಬೆನಿಫಿಟ್ಸು ಹೋಗ್ತೈತಿ, ಚಾಕ್ಲೇಟು ತಿಂದಂಗೆ ಆಗ್ತೈತಿ, ದೇಹಕ್ಕೂ ಭಾಳ ಬೆನಿಫಿಟ್ಸ್. ಅಷ್ಟೇ ಅಲ್ಲದೆ ಇದ್ರಾಗ ಹಸಿ ಕೋಕ್ ಇರೋದ್ರಿಂದ ಹಸಿ ಕೋಕ್ ಬೀನ್ಸ್ ಇರೋದ್ರಿಂದ ಏನಾಗ್ತೈತಿ, ಕಬ್ಬಿನಾಂಶ, ಕ್ಯಾಲ್ಸಿಯಮ್, ಜಿಂಕ್, ಮ್ಯಾಗ್ನೇಷಿಯಮ್ ಎಲ್ಲನೂ ನಮ್ಮ ದೇಹನ ಸೇರೋದಲ್ದ ನಮ್ಮ ದೇಹಕ್ಕೆ ಭಾಳ ಶಕ್ತಿನೂ ಕೊಡ್ತೈತಿ. ಮತ್ತು ಅಂಡಾಣು ವೀರ್ಯಾಣುಗಳ DNA ಇದು ಕಾಪಾಡ್ಕೊಳ್ಳೋದ್ರಿಂದ ಮಸ್ತ್ ನಮಗೆ ಫರ್ಟಿಲಿಟಿ ಬೆನಿಫಿಟ್ಸು ಸಿಗ್ತೈತಿ. ಆಲ್ಮೋಸ್ಟ್ ಡಾಕ್ಟರ್ ನಿಮಗೆ ಸಜೆಸ್ಟು ಮಾಡ್ತಾರೆ, ಓಕೆ ಡಾರ್ಕ್ ಚಾಕ್ಲೇಟ್ಸ್ನ ನೀವು ತೊಗೋರಿ, ಬಟ್ ಏನಂದ್ರೆ ನ್ಯಾಚುರಲ್ ಸ್ವೀಟ್ನೆಸ್ಸಿಂದ ತೊಗೋಬೇಕು. ಇದಕ್ಕೆ ನೀವು ಸಕ್ರೆ ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ತೊಗೊಂಡ್ರೆ ಅಲ್ಲ. ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ. ಇದ್ರದ್ದು ಡೀಟೇಲ್ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ, ಒಂದ್ಸತಿ ಚೆಕ್ ಮಾಡ್ಕೊರಿ. ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಬೈ, ಲವ್ ಯು ಆಲ್.